ಎಷ್ಟು ಫನ್ ಅಂತ. ಎಸ್ ಗೈಸ್, ಇನ್ನೊಂದು ಇಲ್ಲಿ ಕೆಲವು ಫ್ರೇಮ್ಸ್ ಇದೆ, ಕೆಲವು ಸ್ಟೆಪ್ಸ್ ಇದೆ. ಬನ್ನಿ ನೋಡೋಣ, ಒಂದು ವ್ಯೂ ಪಾಯಿಂಟ್ ಥರ. ಓ ಅದ್ಭುತ, ಅಮೋಘ. ಬನ್ನಿ ಬ್ರೋ, ಕಮ್. ಯಾವ ಶ್ರೀನಿವಾಸ್ ಅವ್ರದ್ದು ಎಂಟ್ರಿ. ಬನ್ನಿ ಬನ್ನಿ. ಓ ಓ ಎಸ್ ಗಾಯ್ಸ್, ಇವಾಗ ನಾವು ವಾಟರ್ ಬೋಟಿಂಗ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅಮೇಝಿಂಗ್ ಆಗಿತ್ತು. ಸೊ ಹಾಗಾಗಿ ಅದನ್ನು ನೋಡಿ ನಾವೀಗ ಎಂಜಾಯ್ ಮಾಡೋಣ. Guys, we are ready to fly. Yeah. Ground clearance, come me bro. Guys. Yes! Bravo! Bro, how is the Josh? Bro! Driver अरे राम कृष्ण, ये क्या हुआ? Awesome. Super. Feeling like wow. Bro, thank you. Yeah. Yes guys, finally ವಾಟರ್ ಬೋಟಲ್ಲಿ ಹೋದ್ವಿ. ಚಿಕ್ಕ ಅನುಭವ. ನಾವು ಮೊದಲು ಊರಲ್ಲಿ ಕೂಡ ಹೋಗಿದ್ವಲ್ಲ ಬ್ರೋ? ಎಸ್. ಎಲ್ಲಿ? ಸೂಪರ್, ಕುದ್ಮಾರಲ್ಲಿ ಹೋಗಿದ್ವಿ. ಸೊ ಆಮೇಲೆ ಇವಾಗ ಬೇಕಲಲ್ಲಿ ಹೋಗ್ತಾ ಇದ್ವಿ. ನೋಡೋಣ, ನೆಕ್ಸ್ಟ್ ಒಂದು ಔಟ್ ಕಂಟ್ರಿ ಟ್ರಿಪ್ ಇದೆ, ಅದು ಹೇಗಾಗುತ್ತೆ ನೋಡೋಣ. ಕ್ಯಾಮಲ್ ರೈಡ್ ಕೂಡ ಇದೆ. ನಾವು ಕ್ಯಾಮಲ್ ರೈಡ್ ಮಾಡ್ತಾ ಇಲ್ಲ, ಅಂದರೆ ಮಾಡ್ತೀವಿ, ಮ್ಯಾಂಗ್ಳೂರಲ್ಲಿ ಇದೆಯಲ್ವ. ಸೊ ಹಾಗಾಗಿ ಜಾಸ್ತಿ ಏನು ವಿಶೇಷ ಅನಿಸ್ಲಿಲ್ಲ. ಅಲ್ಲ, ಇದು ಬೋಟ್ ರೈಡ್ ಕೂಡ ಇದೆ, ಕಾಯಕಿಂಗ್. ಬಟ್ ಏನೋ ಅಷ್ಟು ಖುಷಿ ಅನಿಸ್ತಲ್ಲ. ಬಟ್ ವಾಟ್ರಲ್ಲಿ ಹೋಗೋದಾದ್ರೆ ತುಂಬ ಅಡ್ವೆಂಚರ್ಸ್ ಆಗಿತ್ತಲ್ಲ ಬ್ರೋ, ಸಾಕತ್ತಾಗಿತ್ತು ಬ್ರೋ. ಅಂತ ಫುಲ್ ಎಂಜಾಯ್ ಮಾಡಿ. ಹೌದು,
ಆ್ಯಂಡ್ ಸೂಪರಾಗಿ ಮಾಡಿದರು. ಅಂದರೆ ನಾವು 31ಗೆ ಬರ್ತಿದ್ರಂತೂ ವಾವ್ ಅನ್ನಿಸ್ತಾ ಇತ್ತು. ಬಟ್ ನಾವು ಬರೋದು ಲೇಟ್ ಆಯಿತು. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾನು ಇನ್ನೊಬ್ಬರು ಫ್ರೆಂಡ್ ಕೂಡ ಬರಬೇಕಿತ್ತು. ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ವಾಟರ್, ನಾವು ಸಮುದ್ರದಲ್ಲಿ ಬ್ಯಾಕ್ ವಾಟ್ರ್ ಇದು. ಸೊ ಇದರಲ್ಲಿ ಫಿಶಿಂಗ್ ಕೂಡ ಮಾಡ್ತಾರೆ. ಬಟ್ ಇದು ಚಿಕ್ಕದು, ಅಂದರೆ ಈ ಸೈಡಿಗೆ ಬೀಚ್ ಇರುತ್ತೆ, ಈ ಸೈಡಿಗೆ ಬ್ಯಾಕ್ ವಾಟ್ರ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೇನಿದು ದೊಡ್ಡದಾಗಿ ಏನಿಲ್ಲ, ಇದೊಂಥರ ಚರಂಡಿ ಥರ ಇದೆ. ಬಟ್ ಆ ಸೈಡಿಗೆ ಬ್ಯಾಕ್ ವಾಟ್ರ್ ಇರುತ್ತೆ. ಬ್ಯಾಕ್ ವಾಟರ್ ಫಿಶಿಂಗ್ ಕೂಡ ಸೂಪರ್. ಮತ್ತು ಜಾಯಿಂಟ್ ವೀಲ್ ಇದೆ, ನೋಡ್ಬೋದು. ಅದೆಲ್ಲ ಊರಲ್ಲಿ ಇರುತ್ತಲ್ಲ. ಅಂತೂ ಫೆಸ್ಟಿವಲ್ ನ್ಯೂ ಇಯರಿಗೆ ಸೂಪರಾಗಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. 31ಸ್ಟಿಗಂತೂ ಗ್ರ್ಯಾಂಡಾಗಿರುತ್ತೆ. ಡಿಸೆಂಬರ್ 22ಗೆ ಅಥವಾ 28ಗೆ ಸ್ಟಾರ್ಟ್ ಆಗುತ್ತೆ, 22ಗೆ ಸ್ಟಾರ್ಟ್ ಆಗುತ್ತೆ ಸಾರಿ. ಆಮೇಲೆ ಕೇರಳದಲ್ಲಿ ಫುಲ್ಲು ನೋಡಿ ಫನ್ ಇವಾಗ ಆವಾಗ ಹೋಗಿರೋದು ಸಖತ್ತಾಗಿರುತ್ತೆ. ಆದರೆ ಒಂದು ಏನು ಗೊತ್ತಾ, ಯಾವುದೇ ಫಂಕ್ಷನ್ ಆದರೂ ಕೂಡ ಈ ಥರ ಕಸ ಅಲ್ಲ, ಏನು ಮಾಡೋದಕ್ಕಾಗಲ್ಲ. ನಾವು ಕೂಡ ಕಸ ಹಾಕ್ತೀವಿ, ಹೇಳೋದು ಕಸ ಹಾಕ್ಬಾರ್ದು ಅಂತ. ಹೌದು, ಸತ್ಯ. ಅದು ಹೇಳುದು ತಿಂದವರು ಎಲ್ಲೆಲ್ಲ ಬಿಸಾಕ್ತಾರಲ್ಲ. ನಾವಿವಾಗ ಫನ್ ಅದಿದೆಲ್ಲ ಓಕೆ, ನಾವು ಕಸ ಹಾಕಲ್ಲ ಅಂತೇನಿಲ್ಲ. ಬಟ್ ಏನೋ ಒಂಥರ ಆಗಿರುತ್ತೆ. ವರ್ಕರ್ಸ್ ಅದೇ ಪಾಪ ವರ್ಕ್ ಮಾಡ್ತಾಯಿದ್ರು ಅವಾಗ. ಅಲ್ಲ, ನಾನು ಹೇಳೋದಷ್ಟೇ, ಒಂದು ಲಾಗಲ್ಲಿ ಮಜಾ ಮಾತ್ರ ತೋರಿಸೋದಲ್ಲ, ಕಸ ಕೂಡ ವಿಲೇವಾರಿ ಆಗುವಂಥದ್ದು ಬೇಕಲ್ಲ. ಸೊ ಹಾಗಾಗಿ ಮಕ್ಕಳು ಫುಟ್ಬಾಲ್ ಆಡ್ತಾಯಿದ್ದಾರೆ. ಆಡಿ ಗೈಸ್, ವಾವ್ ನೈಸ್ ಗೈಸ್. ಯಾ, ಇಲ್ಲೇ ಒಂದು ಲೋಕಲ್ ಫ್ರೆಂಡ್ಸ್, ಹಾಗೆ ಫ್ಯೂಚರ್ ಫುಟ್ಬಾಲ್ ಪ್ಲೇಯರ್ಸ್. ವಾವ್, ಶೆಟ್ ಯಾವ ನೋಡಿ ಜಾಲಿ ಮಾಡ್ಬೇಕು ಈ ಥರ. ನಾವು ಚಿಕ್ಕ ಇರ್ಬೇಕಾದ್ರೆ ಜಾಲಿ ಮಾಡಿದ್ವಿ. ಸೊ ಸೂಪರ್. ಏ ವಾಟ್ ಗಾಯ್ಸ್, ಸೂಪರ್. ನೋ ಹುಡುಗರು ಕೂಡ ಫುಲ್ ಜಾಲಿ ಮಾಡ್ತಾ ಇದ್ದಾರೆ. ಹಾಗೆ ಪಾಪ ಏಜ್ ಅಲ್ವಾ, ಎಂಜಾಯ್ ಮಾಡಲಿ ಅಲ್ವ, ಎಂಜಾಯ್ ಸಾಯೋದನಾಗ ಮಾಡಬೇಕು. ಸೊ ನೋಡಿ, ಎಷ್ಟೋ ಕುಟುಂಬಗಳು, ಎಷ್ಟೋ ಅದೇ ವ್ಯಾಪಾರಿಗಳು ಮೊನ್ನೆ ಹಣ ಮಾಡಿ ಲಾಸ್ ಆಗಿ ಒಳ್ಳೆಯದೆಲ್ಲ ಮಾಡಿ ಎಷ್ಟೋ ಜನ ಸ್ವೀಟ್ ಅಡುಗೆ ತಿಂದು ಲೈಫೇ ಇದು ಅಂತ ಹೇಳೋದು. ಅದೇ ಒಬ್ಬೊಬ್ಬರ ದುಡಿಮೆ ಒಂದೊಂದು ಥರ. ಕಸದ ಬಗ್ಗೆ ಈಗ ಹೇಳಿದ್ನಷ್ಟೇ. ಕಸದ ಬಗ್ಗೆ ಹೇಳೋದಾದ್ರೆ ನೋಡಿ, ಹೀಗೆಲ್ಲ ಮಾಡಿದ್ದಾರೆ, ಸೂಪರ್ ಇನ್ವೆನ್ಷನ್. ಬಟ್ ಯಾರೋ ಒಬ್ಬರು ಮಾಡಿದ್ದಾರೆ, ಒಬ್ರಿಗೆ ಯೂಸ್ ಆಗಿದೆ. ಇಲ್ಲಿ ನೋಡಿ ತೆಂಗಿನ ಮರ, ಬೀಚಲ್ಲಿ ಸಾಕ ತೆಂಗಿನ ಮರ ನೋಡೋಕ್ಕೆ ಚಂದ ಅಲ್ಲ ಬ್ರೋ? ಹೇಗಿರ್ಬೋದು ಎಳ್ನೀರು? ಉಪ್ಪುಪ್ಪ ಸಿಹಿ ಜಾಸ್ತಿ ಅಂತ, ಯಾಕೆಂತ ಹೇಳಿದ್ರೆ ಉಪ್ಪಿನ ಸೋಡಿಯಂ ಜಾಸ್ತಿ ಅದಕ್ಕೆ ಸಿಕ್ಕಿರುತ್ತೆ. ನಮ್ಮ ಮನೇಲಿ ಅಷ್ಟೇ ಉಪ್ಪೆಲ್ಲ ಹಾಕಿ ಕೃಷಿ ಮಾಡ್ತಾರಲ್ಲ ಬುಡಕ್ಕೆ, ಅದರ ಕುಬೇಗೂ ಕೂಡ ಲೈಟಾಗಿ ಏನೋ ಮಾಡ್ತಾರೆ. ಸೊ ಹಾಗಾಗಿ ಅಮೇಝಿಂಗ್. ಇವತ್ತಿನ ಡೇ ನಿನ್ನೆಯಿಂದ ಟ್ರಿಪ್ ಮಾಡಿದ್ವಿ, ಅಮೇಝಿಂಗ್ ಅನ್ನಿಸ್ತು. ಯಾವಾಗಲೂ ಈ ಥರ ಟ್ರಿಪ್ ಮಾಡಬೇಕು, ಮೈಂಡ್ ಫ್ರೀಗೋಸ್ಕರ. ಅಮೇಝಿಂಗ್ ಆಗಿರುತ್ತೆ. ಸ್ವಲ್ಪ ರಟ್ಟಿದೆ ಮಾಡಿ. ಎಸ್ ಗೈಸ್, ಇನ್ನೊಂದು ನಮ್ಮದು ರೆಡ್ ಮೂನಲ್ಲಿ, ಅಂದರೆ ರೆಡ್ ಮೂನ್ ಬೀಚ್ ಇದು. ಸೊ ಇಲ್ಲೊಂದು ಜೀಪ್ ಇದೆ. ಸೊ ಇದರಲ್ಲಿ ಒಂದು ರೌಂಡ್ ಕೊಡ್ತಾರಂತೆ, ನೋಡೋಣ ಯಾವ ಥರ ಇರುತ್ತೆ. ಸಖತ್ತಾಗಿದೆ ನೋಡೋದಕ್ಕೆ, ಹಾಗೆ ನೋಡೋಣ ಅಂತ, ಎಷ್ಟು ಫನ್ ಇದೆ ಅಂತ ನೋಡಬೇಕು. ಈ ಥರ ಇದೆ, ಸ್ಟೀರಿಯೋ ಎಲೆಕ್ಟ್ರಿಕ್ ಇದೆ, ಎಲೆಕ್ಟ್ರಿಕ್ ಜೀಪ್. ಹಾಗೆ ರೆಡ್ ಮೂನ್ ಅಂತ ರೈಲು ಕೂಡ ಇದೆ. ಬಟ್ ನಾವು ಜೀಪನ್ನ ಟ್ರೈ ಮಾಡ್ತಾ ಇದ್ದೀವಿ. ಜೀಪ್ ಇಷ್ಟ ಆಯಿತು, ಓಲ್ಡ್ ಅಲ್ವಾ, ನೋಡೋದಕ್ಕೆ ವಿಂಟೇಜ್ ಥರ ಇತ್ತು. ಹಾಗಾಗಿ ಎಸ್, ಬ್ಯಾಗ್ ಇರುತ್ತೆ. ಇದರ ಡಿಕ್ಕಿ ಅಂತ ಇಲ್ಲಲ್ಲ? ಡಿಕ್ಕಿ ಉಂಡವ? ಇಲ್ಲ.
ಎಸ್ ಬ್ರೋ, ಮತ್ತೆ ಜೀಪಲ್ಲಿ ಹೋಗ್ತಿದ್ದೇವೆ. ಎಸ್, ಹಾಗೆ ಸಂಜೆಯ ಒಂದು ಸಣ್ಣ ರೈಡ್, ಪ್ರಿಟಿ ರೈಡ್ ಹೋಗ್ತಾ ಇದೆ. ವಾ ವಾ ವಾ, ಇವರೇ ಗೊತ್ತಿಲ್ಲ ಎಷ್ಟೋ ಮಟ್ಟಿಗೆ ಓಡಿಸ್ತಾನೆ ಅಂತ. ಓಡಿಸ್ತಾ ಇದ್ದಾನೆ. ಹಾಂ, ಹೇಗನಿಸ್ತು ಕೇರಳ? ಸೂಪರ್ ಸೂಪರ್ ಅಲ್ಲ? ಮತ್ತೆ ಮತ್ತೆ ಬೇರೆ ಬೇರೆ ವಿಡಿಯೋಸ್ ಬರ್ತಾ ಇರುತ್ತೆ. ನಿಮ್ದು ಸಪೋರ್ಟ್ ಬೇಕು. ನಾವೊಂದು ಬಂದ್ ಮಾಡ್ತಾ ಇರ್ತೀವಿ ಹಾಗೆ. ದೊಡ್ಡ ಕಾರ್ ಇರುವಾಗ ಬೈಕಲ್ಲಿ ಕಾರಲ್ಲಿ ಫಸ್ಟ್ ಟೈಮ್ ನಾವು ಕಾರ್ ಇದು ಟ್ರ್ಯಾಕ್ ಅಲ್ಲದೆ ಜೀಪಲ್ಲಿ ಹೋಗಿ ರೈಲನ್ನು ಫಾಲೋ ಮಾಡ್ತಿದ್ದೇವೆ. ನೋಡ್ಲಿ, ಸೂಪರ್. ಎಸ್ ಬ್ರೋ, ನಮ್ಮದು ಪಯಣ ತಲುಪಿದ್ದು ನಮ್ಮದು ಸ್ಟಾಪ್. ರೈಲ್ ಕೂಡ ಫಸ್ಟ್ ಟೈಮ್ ಜೀಪಲ್ಲಿ ರೈಲನ್ನು ಹಿಂದೆ ಹಾಕಿದ್ದೇವೆ. ಗ್ರೇಟ್. ಎಸ್, ಯಾ ಸೂಪರ್ ಅನ್ನಿಸ್ತಾ? ಹೇಗೆ ಅನಿಸ್ತು? ಸೂಪರ್. ಯಾ, ಥ್ಯಾಂಕ್ ಯು ಬ್ರೋ. ಕೋಣವನ್ನು ನೋಡಲಿಲ್ಲ, ಬನ್ನಿ. ಹಾಂ, ಎಂತ ಸಿಲ್ಲಲ್ಲ ಬ್ರೋ, ಕೊಡ್ಬೋಯ್ತಲ್ಲ ತರುವನ. ಎಂತ ಹೆಸರು? ಪಾಪ ಪಾಪ ಅಲ್ಲ, ಹಲ್ಲು ನೋಡ, ಹಲ್ಲು ಒರೆಸಲ್ವಾ ಅಂತಲ್ಲ. ನಿಮ್ಮ ಟೂತ್ಪೇಸ್ಟ್ನಲ್ಲಿ ಉಪ್ಪಿದೆ ಇಲ್ವಾ ನೋಡುವ? ಓ, ನಾಚಿಕೆ ಮುದ್ದೆ ಅಲ್ಲ, ಸೇಲೆಂಟ್ ಒಳ್ಳೆ. ಹಾಂ, ಅಂತ ಹೆಸರೆಂತ? ಹೆಸರೆಂತ? ನಮ್ಮ ವ್ಯೂವರ್ಸಿಗೆ ಒಂದು ಹಾಯ್. ಹಾಯ್ ಹಾಯ್, ಸೇ ಹಾಯ್, ಸೇ ಹಾಯ್ ಪ್ಲೀಸ್. ಹೆಸರು ಹೋಗಿ ನೋಡಿದಾಗ ಬೇಜಾರಾಯ್ತು, ಹಾಗಾಗಿ ಒಂದು ಬನಾನ ಕೊಡ್ತಾ ಇದ್ದಾರೆ. ಪಾಪ ತಿನ್ನುತ್ತೆ. ಓ, ಸಿಪ್ಪೆ ತೆಗೆದು ಕೊಡ್ಬೇಕು ಹೇಗೆ? ಪಾಪ ಅದಕ್ಕೆ ತಿನ್ನಲಿಕ್ಕೆ ಗೊತ್ತಿಲ್ವಾ ಎಂತ ಗೊತ್ತಿಲ್ಲ, ಹಾಕಿದ್ರೆ ಆ ಥರ ತಿಂತಾ ಇದೆ ಅಲ್ಲ, ಹೆದರಿಕೆ ಆಗ್ತಿದೆಯಾ ಹಾಗೆ ಪಾಪ. ಹಾಗಾಗಿ ಸ್ವಲ್ಪ ಏನಾದ್ರು ತಿನ್ನಲಿ, ಬಿಸಿಲಲ್ವಾ, ನಾವೆಂತೂ ತಿಂತೀವಿ. ಯಾರು ಕಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಆವಾಗ ನೋಡಿದಾಗ ಬಿಸಿಲಲ್ಲಿತ್ತು. ಹೌದು. ಎಸ್ ಬ್ರೋ, ಅವರನ್ನು ನೆನೆಸ್ತಾ ಈ ಇವತ್ತಿನ ಸೂಪರ್ ಲಾಗನ್ನು ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.